ಈ ಒಂದು ವಸ್ತು ಪ್ರತಿಯೊಬ್ಬರ ಹತ್ರನೂ ಇರುತ್ತೆ. ಒಬ್ಬರೊಬ್ಬರು ಒಂದೊಂದು ರೀತಿ ಅದನ್ನು ಪ್ರೊಟೆಕ್ಟ್ ಮಾಡ್ತಾ ಇರ್ತಾರೆ. ಯಾವ ರೀತಿ ಪ್ರೊಟೆಕ್ಷನಲ್ಲಿ ಯಾವ ಥರ ಅಡ್ವಾಂಟೇಜಸ್ ಇದೆ, ಏನು ಡಿಸ್ಅಡ್ವಾಂಟೇಜಸ್ ಇದೆ ತಿಳ್ಕೊಳ್ಳೋಣ ಬನ್ನಿ. ಹಾಯ್, ಹಲೋ, ನಮಸ್ಕಾರ. ಶಾನೂಸ್ ಲೈಫ್ ಸ್ಟೈಲ್ಗೆ ಸ್ವಾಗತ. ನಾನು ಶಾನು. ಈ ಒಂದು ವಸ್ತುವಿಗೆ ಬಡವ ಶ್ರೀಮಂತ ಅನ್ನೋ ಭೇದನೇ ಇಲ್ಲ. ಈಗಿನ ಕಾಲದಲ್ಲಿ ಪ್ರತಿಯೊಬ್ಬರ ಹತ್ರನೂ ಈ ವಸ್ತು ಇರುತ್ತೆ. ಯಾವುದಪ್ಪ ಅಂತ ಅಂದ್ಕೊಂಡ್ರ, ಅದೇ ಮೊಬೈಲ್ ನಾವು ಅಂಗಡಿಯಿಂದ ಖರೀದಿ ಮಾಡಿದ ತಕ್ಷಣ ಅದಕ್ಕೆ ಹಾಳಾಗಬಾರ್ದು, ಏನು ಹಾನಿ ಆಗಬಾರ್ದು ಅಂತೇಳ್ಬಿಟ್ಟು ಸ್ಕ್ರೀನ್ ಗಾರ್ಡ್, ಪ್ಯಾನಲ್ ಎಲ್ಲ ಹಾಕ್ಸ್ತೀವಿ. ಇನ್ನು ಐಫೋನ್ ಅಂಥ ಕಾಸ್ಟ್ಲಿ ಫೋನ್ಗಳಿಗಂತೂ ಇನ್ಶೂರೆನ್ಸ್ ಕೂಡ ತಗೊಳ್ತಾರೆ. ಇದೆಲ್ಲ ಮಾಡೋದೇನಕ್ಕೆ? ಪ್ರೊಟೆಕ್ಷನ್. ಮೊಬೈಲ್ಗೆ ಯಾವುದೇ ರೀತಿ ಹಾನಿ ಆಗಬಾರ್ದು ಅಂತೇಳ್ಬಿಟ್ಟು ಪ್ರೊಟೆಕ್ಷನ್ ಮಾಡೋದು. ಮೊಬೈಲ್ನ ಫ್ರಂಟ್ ಸ್ಕ್ರೀನ್ ಹಾಳಾಗಬಾರ್ದು ಅಂತ ಬಿಟ್ಟು ಸ್ಕ್ರೀನ್ ಗಾರ್ಡ್ ಹಾಕೋದು ಎಲ್ಲರಿಗೂ ಗೊತ್ತು. ಆದರೆ ಬ್ಯಾಕ್ ಪ್ಯಾನಲ್ಗೆ ತುಂಬಾ ಆಪ್ಷನ್ಸ್ ಇದೆ. ಕಾಲೇಜ್ ಸ್ಟೂಡೆಂಟ್ಸ್ಗಳಂತೂ ಅವ್ರ ಡ್ರೆಸ್ಸಿಗೆ ತಕ್ಕ ಹಾಗೆ, ಅವ್ರ ಸ್ಟೈಲಿಗೆ ತಕ್ಕ ಹಾಗೆ ಡಿಸೈನ್ ಆಗಿರೋ ಫಂಕಿ ಆಗಿರೋ ತುಂಬಾ ಬ್ಯಾಕ್ ಪ್ಯಾನಲ್ಗಳನ್ನ ಚೇಂಜ್ ಮಾಡ್ತಾ ಇರ್ತಾರೆ. ಸೊ ಯಾವ ಥರ ಬ್ಯಾಕ್ ಪ್ಯಾನಲ್ನ ನಾವು ಯೂಸ್ ಮಾಡಿದ್ರೆ ಯಾವ ರೀತಿ ಪ್ರೊಟೆಕ್ಷನ್ ಸಿಗುತ್ತೆ, ಅದರಲ್ಲಿ ಅಡ್ವಾಂಟೇಜಸ್ ಏನು, ಡಿಸ್ಅಡ್ವಾಂಟೇಜಸ್ ಏನು ನೋಡೋಣ ಬನ್ನಿ. ನಾನು ನಿಮಗೆ ಇವಾಗ ಎರಡು ರೀತಿಯಾದಂತಹ ಮೊಬೈಲ್ ಬ್ಯಾಕ್ ಪ್ಯಾನಲ್ನ ತೋರಿಸ್ತೀನಿ. ಇದು ಮೊದಲನೇದು. ಇದು ತುಂಬ ಜನರಲ್ಲಾಗಿ ನಿಮಗೆ ಎಲ್ಲ ಕಡೆ ಸಿಗೋ ಅಂಥದ್ದು. ಇದರ ಅಡ್ವಾಂಟೇಜ್ ಏನಂತ ಅಂದರೆ, ಇದರಲ್ಲಿ ತುಂಬ ಡಿಸೈನ್ ಸಿಗುತ್ತೆ. ಡಿಸೈನ್ಸಿಗಂತೂ ಬರನೇ ಇಲ್ಲ. ನಿಮಗೆ ಇಷ್ಟ ಬಂದಂಥ ಡಿಸೈನ್ನ ನೀವು ತೊಗೋಬೋದು. ಆಮೇಲೆ ಎಲ್ಲೂ ಕೂಡ ನಿಮಗೆ ಅಯ್ಯೋ ಈ ಥರ ಸಿಗಲ್ಲಪ್ಪ ಅಂತ ಹೇಳೋ ಅಂಥ ಚಾನ್ಸಸ್ ಇಲ್ಲ. ಇನ್ನೊಂದೇನಂತ ಅಂದರೆ, ಇದು ಈಸಿಯಾಗಿ ನೀವು ಪ್ಯಾಂಟ್ ಪಾಕೆಟ್ಸಲ್ಲಿ ಇಟ್ಕೊಂಡು ಹೋಗ್ಬೋದು. ತುಂಬ ಈಸಿಯಾಗಿ ಕ್ಯಾರಿ ಮಾಡ್ಬೋದು. ಏನಾದ್ರು ಕಾಲ್ಸ್ ಏನಾದ್ರು ಬಂದರೆ ಜಸ್ಟ್ ಸ್ವೈಪ್ ಮಾಡಿ ನೀವು ಅದಕ್ಕೆ ಕಾಲ್ಸ್ ಅಥವಾ ಮೆಸೇಜಸ್ಸು ರಿಪ್ಲೈ ಮಾಡ್ಬೋದು. ಇದೆಲ್ಲ ಇದ್ರದ್ದು ಅಡ್ವಾಂಟೇಜ್. ಡಿಸ್ಅಡ್ವಾಂಟೇಜ್ ಏನಂತ ಅಂದರೆ, ಈ ಮೊಬೈಲ್ ಏನಾದ್ರು ಕೆಳಗೆ ಬಿದ್ದರೆ ಫ್ರಂಟ್ ಸ್ಕ್ರೀನ್ ಗಾರ್ಡ್ ಹಾಕಿದರೂ ಕೂಡ ಸ್ಕ್ರೀನ್ ಗಾರ್ಡ್ ಡ್ಯಾಮೇಜ್ ಆಗೋವಂಥ ಚಾನ್ಸಸ್ ತುಂಬಾ ಇದೆ. ನನ್ನ ಮೊಬೈಲ್ ಕೂಡ ತುಂಬ ಸರಿ ಸ್ಕ್ರೀನ್ ಗಾರ್ಡ್ ಹಾಳಾಗಿದೆ. ಸೊ ಅದು ಸೇಫ್ಟಿ ಇಲ್ಲ. ಇದು ತುಂಬಾ ಒಂದು ನಾನು ನೋಡಿರೋಂತಹ ಡಿಸ್ಅಡ್ವಾಂಟೇಜ್. ಮತ್ತೊಂದು ಬ್ಯಾಕ್ ಪ್ಯಾನಲ್ ಈ ರೀತಿಯಾದಂಥದ್ದು. ಇದು ಬುಕ್ ಥರ ಬರುತ್ತೆ. ಇದಕ್ಕೊಂದು ಮ್ಯಾಗ್ನೆಟಿಕ್ ಲಾಕ್ ಕೂಡ ಕೊಟ್ಟಿರ್ತಾರೆ. ನಿಮಗೆ ಕಾರ್ಡ್ ಇಡಲಿಕ್ಕೆ ಸ್ಪೇಸಸ್ ಕೂಡ ಇರುತ್ತೆ. ಆ್ಯಂಡ್ ನೀವು ಯಾವ್ದಾದ್ರು ಚೀಟಿ ಅಥವಾ ದುಡ್ಡು ಏನಾದ್ರು ಇಟ್ಕೋತೀನಿ ಅಂದರೆ ಅದಕ್ಕೆ ಪೌಚ್ ಥರ ಒಂದು ಸ್ಪೇಸ್ ಕೂಡ ಇರುತ್ತೆ. ಇದರ ಅಡ್ವಾಂಟೇಜ್ ಏನಂತ ಅಂದರೆ, ನೀವು ಈ ಥರ ಮೊಬೈಲ್ ಕ್ಲೋಸ್ ಆದಾಗ ಮೊಬೈಲ್ ಏನಾದ್ರು ಮಿಸ್ ಆಗಿ ಕೆಳಗೆ ಬಿತ್ತು ಅಂದರೆ ಸ್ಕ್ರೀನ್ ಗಾರ್ಡ್ ಡ್ಯಾಮೇಜ್ ಈಸಿಯಾಗಿ ಆಗೋದಿಲ್ಲ. ಜೊತೆಗೆ ನೀವೇನಾದ್ರು ತುಂಬ ಯಾವಾಗಲೂ ಕಾರ್ಡ್ಸ್ನ ಯೂಸ್ ಮಾಡ್ತಿರ್ತೀರ ಅಂದರೆ ಕಾರ್ಡ್ಸ್ ಇಡಲಿಕ್ಕೆ ಸ್ಪೇಸ್ ಇರುತ್ತೆ. ಯಾವಾಗಲೂ ಕೂಡ ಬ್ಯಾಗಲ್ಲಿ ಇಟ್ಕೊಂಡು ಅಥವಾ ಹೆಣ್ಮಕ್ಳಿಗೆ, ಸ್ಪೆಷಲಿ ಹೆಣ್ಮಕ್ಳಿಗೆ ಕ್ಯಾರಿ ಬ್ಯಾಗು ಅಥವಾ ಹ್ಯಾಂಡ್ ಬ್ಯಾಗು ಅದರಲ್ಲಿ ವ್ಯಾಲೆಟ್ ತೆಗ್ದು ಅದರಿಂದ ಕಾರ್ಡ್ ತೆಗ್ದು ನೀವು ಯೂಸ್ ಮಾಡಬೇಕು ಅನ್ನೋಷ್ಟು ಟೆನ್ಷನ್ ಇರೋದಿಲ್ಲ. ಜಸ್ಟ್ ಇದರಲ್ಲಿ ಇಟ್ಕೊಂಡು ನಾವು ಯೂಸ್ ಮಾಡ್ಕೋಬೋದು. ಆ್ಯಂಡ್ ಎವ್ರಿ ಟೈಮು ನಾವು ಹ್ಯಾಂಡ್ ಬ್ಯಾಗ್ನ ತೊಗೊಂಡು ಹೋಗಬೇಕು ಅನ್ನೋ ತಲೆಬಿಸಿ ಕೂಡ ಇರೋದಿಲ್ಲ. ಅದರಲ್ಲೇ ಕಾರ್ಡ್ಸು, ಹಣ ಕೂಡ ಇಟ್ಕೋಬೋದು. ಆನ್ಲೈನ್ ಪೇಮೆಂಟಿಗೆ ಎನಿವೇಸ್ ಮೊಬೈಲ್ ಇರುತ್ತೆ. ಹಾಗಾಗಿ ಇದು ತುಂಬ ಕಂಫರ್ಟಬಲ್ ಆಗಿರುತ್ತೆ. ಇನ್ನು ಡಿಸ್ಅಡ್ವಾಂಟೇಜ್ ಅಂತ ಬಂದರೆ, ಇದ್ರ ಡಿಸ್ಅಡ್ವಾಂಟೇಜ್ ಯಾವಾಗ ನಿಮಗೆ ಗೊತ್ತಾಗುತ್ತೆ ಅಂದರೆ, ನೀವು ತುಂಬ ಮೊಬೈಲ್ ಒಂದನ್ನೇ ಎತ್ಕೊಂಡು ಹೋಗ್ತೀರಾ, ಪ್ಯಾಂಟ್ ಶರ್ಟ್ ಯೂಸ್ ಮಾಡ್ತೀರಾ, ಪ್ಯಾಂಟ್ ಪಾಕೆಟಲ್ಲಿ ಇದು ಈಸಿಯಾಗಿ ಫಿಟ್ ಆಗೋದಿಲ್ಲ. ಮತ್ತೊಂದು, ನಿಮ್ಮ ಒಂದು ಕೈ ಏನಾದ್ರು ಬ್ಯುಸಿ ಇದ್ದರೆ ಒಂದು ಕೈಯಲ್ಲಿ ಆಪ್ರೇಟ್ ಮಾಡೋದು ಸ್ವಲ್ಪ ಕಷ್ಟ ಅನಿಸ್ಬೋದು. ಲೈಕ್ ಈ ಲಾಕ್ನ ಹಿಂಗೆ ಓಪನ್ ಮಾಡಿ, ಇದನ್ನು ಈ ಥರ ಮಾಡಿ ಮೊಬೈಲ್ ಆನ್ಸರ್ ಮಾಡೋದಾಗಲಿ ಮೆಸೇಜ್ ಮಾಡೋದಾಗಲಿ ಸ್ವಲ್ಪ ಕಷ್ಟ ಆಗುತ್ತೆ. ಈ ರೀತಿ ಯೂಸ್ ಮಾಡಬೇಕಾದ್ರೆ ಇಲ್ಲಿ ನೀವೇನು ಕಾರ್ಡ್ಸು ಏನೆಲ್ಲ ಇಟ್ಕೊಂಡಿರ್ತೀರೋ ಅದು ಇಡೀ ಪ್ರಪಂಚಕ್ಕೆ ಕಾಣಿಸ್ತಾ ಇರುತ್ತೆ. ಸೊ ಇದೊಂದು ತುಂಬಾ ಡಿಸ್ಅಡ್ವಾಂಟೇಜು. ನೀವು
ಯಾವಾಗಲೂ ನಿಮ್ಮದು 2 ಹ್ಯಾಂಡ್ಸು ಫ್ರೀ ಇದೆ ಅಂತ ಅಂದರೆ ಆವಾಗ ನೀವು ಇದನ್ನು ಕ್ಯಾರಿ ಮಾಡ್ಕೊಂಡು ಹೋಗ್ತೀನಿ ಅಂದರೆ ಈಸಿಯೆಸ್ಟ್, ತುಂಬ ಕನ್ವೀನಿಯೆಂಟ್ ಆಗಿದೆ. ಅದೇ ನೀವು ಏನಾದರೂ ಶಾಪಿಂಗ್ ಹೋಗ್ತಾ ಇದ್ದೀನಿ, ನಾನು ಲಗೇಜ್ ಎಲ್ಲ ತೊಗೊಬರ್ತೀನಿ, ಒಂದು ಕೈಯಲ್ಲಿ ಮೊಬೈಲ್ ಆಪ್ರೇಟ್ ಮಾಡ್ತೀನಿ ಅಂದಾಗ ತುಂಬಾ ಡಿಸ್ಕಂಫರ್ಟ್ ಆಗುತ್ತೆ. ಅದು ಇದ್ರದ್ದು ಒಂದು ಬಿಗ್ಗೆಸ್ಟ್ ಡಿಸ್ಅಡ್ವಾಂಟೇಜ್. ನೋಡಿದ್ರಲ್ಲ, ಈ 2 ರೀತಿಯಾದಂತಹ ಬ್ಯಾಕ್ ಪ್ಯಾನಲ್ಗಳ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಏನಿತ್ತು ಅಂತ. ಈ ರೀತಿಯಾದಂತಹ ಬ್ಯಾಕ್ ಪ್ಯಾನಲ್ ಚಿಕ್ಕ ಮಕ್ಕಳು ಇರೋವಂಥ ಮನೆಗಳಲ್ಲಿ ಏನಾದ್ರು ಯೂಸ್ ಮಾಡ್ತಿದ್ರೆ ಸ್ಕ್ರೀನ್ ಗಾರ್ಡ್ ಚೇಂಜಸ್ ಆವಾಗವಾಗ ಮಾಡಬೇಕಾಗ್ತಾ ಬರುತ್ತೆ. ಸೊ ನಾನು ಅಮ್ಮಂದರಿಗೆ ಈ ರೀತಿಯಾದಂತಹ ಬ್ಯಾಕ್ ಪ್ಯಾನಲ್ನ ಸಜೆಸ್ಟ್ ಮಾಡ್ತೀನಿ. ನಿಮಗೆ ಯಾವ ರೀತಿಯಾದಂಥ ಬ್ಯಾಕ್ ಪ್ಯಾನಲ್ ಕನ್ವೀನಿಯೆಂಟ್ ಆಗಿರುತ್ತೋ ಅದನ್ನು ನೀವು ಯೂಸ್ ಮಾಡಿ ನಿಮ್ಮ ಮೊಬೈಲ್ನ ಪ್ರೊಟೆಕ್ಟ್ ಮಾಡಿ. ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್.